ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಸದಸ್ಯರುಗಳೇ, ಭಾಳ ಗಂಭೀರವಾದ ಒಂದು ವಿಷಯವನ್ನು ನಿಮ್ಮೊಡನೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ನಾಳೆ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಪಂಚಾಯಿತಿಗಳ ಗ್ರಂಥಪಾಲಕರ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದೆ. ಆ ಸಮಾವೇಶಕ್ಕೆ ತಾಲೂಕ್ ಪಂಚಾಯಿತಿಗಳ ಮೂಲಕ ನೇತೃತ್ವದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಗ್ರಂಥಪಾಲಕರನ್ನು ಬಸ್ಸುಗಳನ್ನು ಮಾಡಿಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಬೆಂಗಳೂರಿಗೆ ಕರೆತರಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಮತ್ತು ಅದಕ್ಕೆ ತಗುಲುವ ಖರ್ಚು ವೆಚ್ಚಗಳನ್ನು ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ಭರಿಸ್ಕೊಳ್ಬೇಕು ಅಂತ ಕೂಡ ಆದೇಶ ಮಾಡಿದೆ. ಇದು ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ವಿರುದ್ಧವಾದ ಒಂದು ಆದೇಶ ಆಗಿದೆ. ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲಕರು ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅವರು ನಮ್ಮ ನೌಕರರಾಗಿಲ್ಲ, ಗ್ರಾಮ ಪಂಚಾಯಿತಿಯ ನೌಕರರು ಅಂತ ಹೇಳಿ ಘೋಷಣೆ ಆಗಿಲ್ಲ. ಎರಡನೇದು ಭಾಳ ಮುಖ್ಯ, ಇತ್ತೀಚೆಗೆ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಯಾವುದೇ ಆರ್ಥಿಕ ವ್ಯವಹಾರಗಳು ನಡೆದಾಗ ಅಥವಾ ಆರ್ಥಿಕವಾದಂಥ ತಪ್ಪುಗಳು ನಡೆದಾಗ ಅದರಲ್ಲಿ ಕೇವಲ PDOಗಳು ಮಾತ್ರ ಅಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಸಹ ಹೊಣೆಗಾರರು ಅಂತ. ಅದನ್ನು ನಾವು ಗ್ರಾಮ ಪಂಚಾಯಿತಿ ಆಯವ್ಯಯ ಮತ್ತು ಲೆಕ್ಕಗಳು ನಿಯಮಗಳು 2006 ಅಡಿಯಲ್ಲಿ ಆದೇಶ ಹೊರಡಿಸಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಅದರ ಪ್ರಕಾರ ನಾವೇನಾದರೂ ಈಗ ಈ ಸಮಾವೇಶಕ್ಕೆ ಹೋಗೋರಿಗೆ ಹಣ ಸಂದಾಯ ಮಾಡಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲ ಆರ್ಥಿಕ ಅಪರಾಧಕ್ಕೆ ಸಿಗಾಕ್ಕೋತೀವಿ. ಯಾಕೆಂದರೆ ಆ ನಿಯಮ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕಿಂತ ಮುಂಚೆ ಅದು ಆ ವರ್ಷದ ವಾರ್ಷಿಕ ಬಜೆಟ್ನಲ್ಲಿ ಸೇರಿರಬೇಕು. ಅಂದರೆ ಈಗ ಸಮಾವೇಶಕ್ಕೆ ಹೋಗೋರಿಗೆ ಖರ್ಚು ವೆಚ್ಚಗಳನ್ನು ಕೊಡ್ತೇವೆ ನಾವು ಅಂತ ಹೇಳಿ ಇಷ್ಟು ಹಣ ಅಂತ ಹೇಳಿ ತೆಗೆದಿಡಬೇಕಾಗತ್ತೆ. ಅದನ್ನು ನಾವು ಮಾಡಿಲ್ಲ. ಎರಡನೇದು, ಗ್ರಂಥಪಾಲಕರು ಗ್ರಾಮ ಪಂಚಾಯಿತಿಯ ನೌಕರರು ಅಂತ ಹೇಳಿ ನಿರ್ಧಾರ ಆಗಿಲ್ಲ. ಹಾಗಾಗಿ ಆ ಗ್ರಂಥಪಾಲಕರ ಪ್ರಯಾಣ ಭತ್ಯೆ ಅಥವಾ ಊಟ ತಿಂಡಿ ವ್ಯವಸ್ಥೆಗೆ ಹಣ ಕೊಡೋದಕ್ಕೆ ಕಾನೂನು ಅವಕಾಶ ಮಾಡಿಕೊಡಲ್ಲ, ಆ ನಿಯಮಗಳು ಅವಕಾಶ ಮಾಡಿಕೊಡೋದಿಲ್ಲ. ಅದು ಕೊಟ್ಟರೂ ಅವರಿಗೆ ತಾಲೂಕ್ ಪಂಚಾಯಿತಿ ಮಾಡಿದಂಥ ಬಸ್ಸಿನ ಮೂಲಕ ದಾರಿಯಲ್ಲಿ ಊಟ ತಿಂಡಿ ವ್ಯವಸ್ಥೆಗೆ ಹಣ ಕೊಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಪ್ರಯಾಣ ಭತ್ಯೆಯ ನಿಯಮಗಳು ಭಾಳ ಸ್ಪಷ್ಟವಾಗಿ ಏನು ಕೊಡಬೇಕು, ಎತ್ತು ಕೊಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಆ ವ್ಯಾಪ್ತಿಗೆ ಇವರು ಬರೋದಿಲ್ಲ. ಅದು ಬಸ್ ಚಾರ್ಜು, ರೈಲು ಪ್ರಯಾಣದ ಬಗ್ಗೆ ಮಾತಾಡುತ್ತೆ. ಇನ್ನು ಮೂರನೇದು, ನಮ್ಮ ಏನು ನೀವು ಆಯವ್ಯಯ ಮತ್ತು ಲೆಕ್ಕ ನಿಯಮಗಳು ಏನು ಹೇಳ್ತದೆ ಅಂದರೆ, ಗ್ರಾಮ ಪಂಚಾಯಿತಿಗಳು ಯಾವುದೇ ಹಣವನ್ನು ಖರ್ಚು ಮಾಡೋದಕ್ಕಿಂತ ಮುಂಚೆ ಅದು ತನ್ನ ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯೋಜನೆ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ನಿರ್ಣಯವನ್ನು ಮಾಡಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಇದರಲ್ಲಿ ಆ ನಿರ್ಣಯಗಳು ಯಾವುವು ಸಂಬಂಧಪಟ್ಟಂಗೆ ಆಗಿಲ್ಲ. ಹಾಗಾಗಿ ಮೇಲಧಿಕಾರಿಗಳು ಮಾಡಿದ ಆದೇಶ ಇದೆ ಅಂತ ಹೇಳಿ ನೀವು PDOಗಳು ಯಾರಾದರೂ ಅದಕ್ಕೆ ಹಣ ಕೊಡುವಂಥ ವ್ಯವಸ್ಥೆಯನ್ನು ಅಥವಾ ತಾಲೂಕ್ ಪಂಚಾಯಿತಿ EOಗಳು ನಿಗದಿಪಡಿಸಿದ ಹಣವನ್ನು ನಾವು ವರ್ಗಾವಣೆ ಮಾಡ್ತೀವಿ ಅಂತ ಬಂದರೆ ಅದಕ್ಕೆ ನೀವು ಪ್ರಬಲವಾಗಿ ವಿರೋಧ ಮಾಡಬೇಕು. ನೀವೇನಾದ್ರು ಅದಕ್ಕೆ ಬೆಂಬಲಿಸಿದ್ರೆ ಈಗ ಬಂದಿರುವ ಆದೇಶದ ಪ್ರಕಾರ ನೀವು ಆ ಆರ್ಥಿಕ ಅಪರಾಧದಲ್ಲಿ ಭಾಗಿಯಾಗ್ತೀರಿ. ಯಾಕೆಂದ್ರೆ ಅದು ಸ್ಪಷ್ಟವಾಗಿ ನಿಯಮಗಳ ಉಲ್ಲಂಘನೆ ಆಗ್ತದೆ. ಯಾರ ಪ್ರಶ್ನೆ ಆದರೆ ನಿಮ್ಮ ಮೇಲೆ ಕ್ರಮ ಆಗ್ತದೆ. ಇದನ್ನು ನಾನು ನಿಮಗೆ ತಿಳಿಸ ಬಯಸ್ತೇನೆ. ಆಮೇಲೆ ಗ್ರಂಥಾಲಯ ನೌಕರರ ಸಮಾವೇಶವನ್ನು ಯಾಕೆ ಮಾಡ್ತಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಆ ಗ್ರಂಥಾಲಯದ ಗ್ರಂಥಪಾಲಕರು ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ನ ದಾಖಲು ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮೂಲಕ ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ ಕೆಲಸ ಮಾಡೋದಿಲ್ಲ. ಏನೀಗ ಆದೇಶ ಮಾಡಿದಿರಿ, ವರ್ಗಾವಣೆ ಮಾಡಿದಿರಿ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅವರು ಸರ್ಕಾರದ ವಿರುದ್ಧವೇ ದಾವೆಯನ್ನು ಹೂಡಿದ್ದಾರೆ. ಆದರೆ ಸರ್ಕಾರ ಯಾರು ತಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ದಾರೋ ಅವರ ಪರವಾಗಿ ಒಂದು ಸಮಾವೇಶವನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಿರೋದು ಇದು ಒಂದು ಐತಿಹಾಸಿಕ ಪ್ರಮಾದವನ್ನು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮಾಡ್ತಿದೆ. ನೌಕರರ ಸಮಾವೇಶವನ್ನು ಯಾಕೆ ಮಾಡ್ತಿದ್ದೀರಿ? ನೀವು ಮಾಡೋದೇ ಆಗಿದ್ದರೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯದಲ್ಲಿ ಓದುಗರ ಸಮಾವೇಶವನ್ನು ಮಾಡಬೇಕಾಗಿತ್ತು. ಅದಕ್ಕಾಗಿ ದುಡಿತಿರುವಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು PDOಗಳ ಸಮಾವೇಶವನ್ನು ಮಾಡಬೇಕಾಗಿತ್ತು. ಆದರೆ ನೌಕರರ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಡೀ ಅನೇಕ ಯೋಜನೆಗಳನ್ನು ಪಂಚಾಯಿತಿಗಳ ಮೇಲೆ ಏರ್ತಾ ಇರುವಂಥ ಹಿರಿಯ ಅಧಿಕಾರಿ ಒಬ್ಬರು
ತಾವು ಮಹಿಳೆಯರ ಪರ, ಮಕ್ಕಳ ಪರ ಅಂತ ತೋರಿಸ್ಕೊಳ್ಬೇಕು. ಆ ಗ್ರಂಥಪಾಲಕರು ಪ್ರೀತಿಯನ್ನು ಗಳಿಸ್ಬೇಕು. ಅವರಿಗೆ ನಾನು ಮಹಾತಾಯಿ ಅಂತ ಹೇಳಿ ಅವ್ರೇನು ಕರೀತಾರೆ ಅದನ್ನು ಸತ್ಯ ಅಂತ ಹೇಳಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರವನ್ನು ದಿಕ್ತಪ್ಪಿಸೋದ್ರ ಮೂಲಕ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ನಾವು ಪ್ರಬಲವಾಗಿ ವಿರೋಧಿಸಬೇಕು. ಹಾಗೂ ಇನ್ನೊಂದು ವಿಷಯವನ್ನು ಸ್ಪಷ್ಟ ಮಾಡ್ತೇನೆ. ಏನು ಈ ಹೊಸ ಆದೇಶ ಆರ್ಥಿಕ ಅಪರಾಧದಲ್ಲಿ ಅಧ್ಯಕ್ಷರು ಸದಸ್ಯರುಗಳು ಭಾಗಿ ಅಂತ ಬಂದಿದೆ, ಅದರ ಬಗ್ಗೆ ಒಕ್ಕೂಟ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡ್ತಿದೆ. ಬೇರೆ ಬೇರೆ ಮಗ್ಗಲುಗಳನ್ನು, ಆಯಾಮಗಳನ್ನು ವಿಶ್ಲೇಷಣೆ ಮಾಡ್ತಿದೆ. ನಾಳೆ ಅಥವಾ ನಾಡದ್ರಲ್ಲಿ ಅದ್ರ ಬಗ್ಗೆ ಭಾಳ ಒಂದು ಸ್ಪಷ್ಟವಾದ ನಿಲುವನ್ನು ನಾವು ರಾಜ್ಯ ಸಮಿತಿಯಲ್ಲೂ ಚರ್ಚೆ ಮಾಡಿದ್ದೇವೆ. ಕಾನೂನಿನ ರೀತಿಯಲ್ಲಿ ಅದನ್ನು ಚರ್ಚೆ ಮಾಡ್ತಿದ್ದೇವೆ. ಸ್ಪಷ್ಟವಾದ ನಿಲುವಿನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ದಯಮಾಡಿ ನಾಳಿನ ಸಮಾವೇಶಕ್ಕೆ ಖರ್ಚಾಗುವ ಯಾವುದೇ ಹಣವನ್ನು ನೀವು ಗ್ರಾಮ ಪಂಚಾಯಿತಿಗಳ ಮೂಲಕ ಕೊಡಬಾರ್ದು. ಕೊಟ್ಟರೆ ನೀವು ಆರ್ಥಿಕ ಅಪರಾಧಕ್ಕೆ ಸಿಗಾಕೋತೀರಿ. ಜಿಲ್ಲಾ ಪಂಚಾಯಿತಿ ಮೂಲಕ ಭರಿಸ್ಬೋದು ಅಂತಲೂ ಆದೇಶದಲ್ಲಿದೆ. ಜಿಲ್ಲಾ ಪಂಚಾಯಿತಿ ತನ್ನ ಹಣದಲ್ಲಿ ಅದನ್ನು ಭರಿಸಲಿ ಅಂತ ಹೇಳಿ ಎಲ್ಲರೂ ಒಂದಾಗೋಣ. ಪಂಚಾಯತ್ ರಾಜ್ ವ್ಯವಸ್ಥೆ ಉಳಿಗಾಗಿ ಹೋರಾಡೋಣ. ನಮಸ್ಕಾರ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಟಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760.